ಸೊ ಕನ್ನಡ ಫಿಲ್ಮ್ ಹಿಸ್ಟ್ರಿ ಆ ಹೊಸ ಕಂಟೆಂಟ್ನಲ್ಲಿ ನಮ್ಮ ಜೊತೆ ಇವತ್ತು ಹೊಸ ಡೈರೆಕ್ಟರ್ ಆ್ಯಂಡ್ ಹೊಸ ಲಿರಿಸಿಸ್ಟ್ ಸರ್. ನಿಮ್ಮದು ಫಸ್ಟ್ ಮೂವಿ. ಹೌದು ಸರ್. ಸೊ ಒಳ್ಳೇದಾಗಲಿ ನಿಮಗೆ ಇಂಡಸ್ಟ್ರಿಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು ಲಕ್ಕಿ ಡೈರೆಕ್ಟರು, ಆಮೇಲೆ ಹೇಳ್ತೀನಿ ಲಕ್ಕಿ ಅಂತ. ಹಾಯ್ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸೊ ಇದ್ರ ಜೊತೆಗೆ ಪ್ರೊಡ್ಯೂಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮಾಡ್ತಿದ್ದೀರಾ. ಸೊ ತುಂಬ ಒಳ್ಳೆ ಜವಾಬ್ದಾರಿ, ತುಂಬ ದೊಡ್ಡ ಜವಾಬ್ದಾರಿ. ಹೌದು ಸರ್. ಸೊ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮದು ಸಹ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಅಂತ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಹಾಕೋತಿಲ್ಲ. ಆಕ್ಚುಲಿ ನನ್ನ ಫಸ್ಟ್ ಪ್ರಶ್ನೆ ಸರ್, ಈ ಅಂದ್ರೆ ಹೊಸ ಸಿನಿಮಾ ಮಾಡ್ಬೇಕು ಅಂತ ಹೊರಟಾಗ ಅದು ಹೆಂಗ್ ಕೂಡ್ಕೊಳ್ಳುತ್ತೆ ಅಂತ ನೋಡಿ. ನೀವೇ ಎಕ್ಸಾಂಪಲ್. ಈಗ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ ಇಷ್ಟೊಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಂದ ನಾನು ಸಿನಿಮಾ ಮಾಡ್ತೀನಿ ಅಂತ ಒಂದು ಒಳ್ಳೊಳ್ಳೆ ಇವಾಗ ಟಾಪ್ ಅಲ್ಲಿರೋ ಎಲ್ಲಾ ಮ್ಯೂಸಿಕ್ ಸಿಂಗರ್ಸ್ ಇಂದ ಸಾಂಗ್ ಆಡಿಸ್ತೀನಿ, ಈ ತರ ಒಂದು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರಾ? ಇಲ್ಲ ಸರ್, ಖಂಡಿತ ಅನ್ಕೊಂಡಿರ್ಲಿಲ್ಲ. ಬಟ್ ಒಳ್ಳೆ ಕತೆ ಮಾಡ್ಕೊಂಡು ಇದಕ್ಕಿಂತ ಹಿಂದೆ ಕೆಲವೊಂದು ಇನ್ಸಿಡೆಂಟ್ಗಳಾಗಿದ್ದು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಸೊ ಅವಾಗ ನಾವು ಒಂದು ಒಳ್ಳೆ ಕತೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು. ಆ ಕತೆ ಪ್ರಾಮಾಣಿಕವಾಗಿ ಮಾಡ್ಕೊಂಡ್ವಿ. ಆ ಕತೆ ಆದ್ಮೇಲೆ ಇದು ಎಲ್ಲ ಜರ್ನಿ ಶುರುವಾಯಿತು. ಸೊ ಒಂದು ಮಾಡಬೇಕು ಅಂತ ಹೊರಟಾಗ ಅದಾಗ ಅದು ಆಗುತ್ತೆ ಒಳ್ಳೇದು ಅಂತಾರಲ್ಲ, ಆ ಥರನೇ ಕೂಡ್ಕೊಂಡು ಬಂದಿತ್ತು. ಆ್ಯಂಡ್ ಈ ಸಿನಿಮಾಗೆ ಅವರವರೇ ಪಾತ್ರಗಳು ಬೇಕು ಅಂತ ಅದು ಹಿಂಗೆ ನೀವು ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡ್ರಿ ಅಂತ? ಈಗ ರಂಗಾಯಣದಾಗೂ ಸರ್ ಕರೆಕ್ಟಾಗಿ ಅವ್ರ ಪಾತ್ರಕ್ಕೆ ಅವ್ರಿದ್ದಾರೆ, ಸಂಪತ್ ಸರ್ ಅವ್ರ ಪಾತ್ರಕ್ಕೆ ಅವ್ರಿದ್ದಾರೆ. ನಮ್ಮ ಕಾಮಿಡಿ ಕಾರ್ತಿಕ್ ಸರ್ ಸಹ ಆ ಕಾಮಿಡಿ ಪಾತ್ರಕ್ಕೆ ತುಂಬ ಸೀರಿಯಸ್ ಪಾತ್ರ ಮಾಡೋದ್ರಲ್ಲಿ ಅವ್ರು ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅದಲ್ಲ. ಆ್ಯಕ್ಚುಲಿ ಸೀರಿಯಸ್ ಅಲ್ಲಿ ನಗ್ಸೋದು ಅವ್ರಿಗೆ ತುಂಬಾ ಗೊತ್ತು. ಸೊ ಈ ತರ ಒಂದು ಪಾತ್ರಗಳನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರಲ್ಲ. ಸೊ ಅದು ಫಸ್ಟ್ ಸಿನಿಮಾಗೆ ಹೇಗಾಯ್ತು? ಹಂಗೆ ಇದಕ್ಕೆ ಮುಂಚೆ ಬೇರೆ ಏನಾದ್ರು ತಯಾರಿ ಮುಂಚೆ ಏನು ಮಾಡ್ಕೊಂಡಿದ್ದೆ ಅಂತ? ಅಂದರೆ ಮುಂಚೆ ತಯಾರಿ ಅಂದರೆ ಸರ್ ಎಲ್ಲ ಮುಗಿದಿತ್ತು. ಲೊಕೇಶನ್ ನೋಡೋದಾಗಲಿ, ಸ್ಕ್ರಿಪ್ಟ್ ಆಗಲಿ, ಡೈಲಾಗ್ಸ್ ಆಗಲಿ ಎಲ್ಲ ಒಂದು ಹಂತದಲ್ಲಿ ಮುಗಿದಿತ್ತು. ಆಗ ಸ್ಟಾರ್ಗಳು ಯಾರ್ಯಾರು ಅಂದರೆ ಸ್ಟಾರ್ಗಳಂದ್ರೇನು ಒಂದೊಂದು ಒಳ್ಳೆ ಕ್ಯಾರೆಕ್ಟರ್ಗಳು ಬೇಕಾಗಿತ್ತು ಸಿನಿಮಾಗೆ, ಜೀವ ತುಂಬುವಂಥವ್ರು. ಸೊ ಯಾರ್ಯಾರು ಹುಡುಕುವಾಗಲೇ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದರು ಏನಂದರೆ ಇದು ಕ್ಯಾರೆಕ್ಟರ್ ರಂಗನಾಯಕ್ ಸರ್ ಅದ್ರ ಆಗ್ಬಹುದಾ ಅಂತ ಅವರೇ ಸಜೆಷನ್ ಮಾಡಿದರು. ಸರ್ ಖಂಡಿತ ಸರ್, ಅಂಥವ್ರು ಸಿಗ್ತಾರೆ ಅಂದರೆ ನಮ್ಮ ಭಾಗ್ಯ ಅದು. ಅದಕ್ಕಿಂತ ಇನ್ನೇನಿದೆ ನಮಗೆ. ಅವ್ರು ಸಿಕ್ಕರು ಅಂದರೆ ಆಟೋಮೆಟಿಕ್ ಸಿನಿಮಾಗೆ ಎಲ್ಲೋ ಬರುತ್ತೆ ಸರ್, ಆ ಕ್ಯಾರೆಕ್ಟರ್ ಎಲ್ಲೋ ನಿಲ್ಲುತ್ತೆ. ಖಂಡಿತ ಸರ್ ಅಂದ್ವಿ. ಅಂಥ ಧೈರ್ಯ ಕೊಡಬೇಕಲ್ಲ. ಇವಾಗ ನಾವೇನೋ ಮಾಡ್ತೀವಿ ಅಂದರೆ ಭರವಸೆ ಬೇಕು ಪ್ರೊಡ್ಯೂಸರ್ಗೂ. ಕತೆ ಒಂದು ನಂಬಿದ್ರಲ್ಲ, ಹಾಗಾಗಿ ಅವ್ರಿಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ರಂಗನಾಯಕ್ ಸರ್ ಕೊಟ್ಟಿದ್ದು ಅವರೇ. ಅದಾದ್ಮೇಲೆ ಅಂತ ಆರ್ಟಿಸ್ಟ್ ಸಿಕ್ಮೇಲೆ ಅದಕ್ಕೊಂದು ಅಪೋಸಿಟ್ ಕ್ಯಾರೆಕ್ಟರ್ನ ಅದು ಇದು ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ಹೋಗ್ಬಿಡುತ್ತೆ, ಕಥೆಲಿ ಹೋಗುತ್ತೆ, ಮಜಾ ಹೋಗುತ್ತೆ. ಹಾಗಾಗಿ ಅದಕ್ಕೆ ಯಾರು ಆಗ್ತಾರೆ ಅಂದಾಗ ಸರ್ ಸಂಪತ್ ಸರ್ ತುಂಬ ತೂಕವಾಗಿ ಅನಿಸ್ತು ನಮಗೆ. ಬಟ್ ಆ ಸಂಪತ್ ಸರ್ ಬರೋಕ್ಕಿಂತ ಮುಂಚೆನೂ ಕೆಲವೊಂದು ಕ್ಯಾರೆಕ್ಟರ್ಗಳೆಲ್ಲ ಹುಡುಕ್ತಾ ಇದ್ವಿ. ಕೆಲವೊಂದು ಬೇರೆಯವ್ರ ಹತ್ರ ಎಲ್ಲ ಮಾತುಕತೆ ನಡೀತಾ ಇತ್ತು. ಕೊನೆಯದಾಗಿ ಸಂಪತ್ ಸರ್ ಅದು ಯಾವ ದೇವರ ಅಸ್ತು ಅಂದ್ರೂ ಗೊತ್ತಿಲ್ಲ ಸಿಕ್ಕರು ಸರ್. ಆದರೆ ಸಂಪತ್ ಸರ್ ಬಗ್ಗೆ ಹೇಳ್ಬೇಕು ಅಂದರೆ ಸರ್ ಆ ಮನುಷ್ಯ, ಆ ವ್ಯಕ್ತಿತ್ವ ಸೂಪರು ಸರ್. ಒಂದು ದಿನನೂ ನಾನೊಬ್ಬ ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದೀನಿ ಅನ್ನೋ ಅಹಂ ಆಗಲಿ ಮತ್ತೊಂದಾಗಲಿ ಏನೂ ತೋರಿಸ್ಕೊಳ್ಳಿಲ್ಲ. ನಾವೆಲ್ಲಿ ನಾವೇನು ಪಿಕ್ನಿಕ್ ಬಂದಿದ್ದೀವಿ, ರಾಜ್ಕುಮಾರ್ ಶೂಟಿಂಗ್ ಬಂದಿದ್ದೀವಿ, ಅದನ್ನು ಮಾಡೋಣ ಫಸ್ಟು, ಅದನ್ನು ಮುಗಿಸ್ಕೊಂಡು ನಂತರ ಎಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಎಲ್ಲ ಇದ್ದೇ ಇರುತ್ತೆ. ಇಷ್ಟು ದೂರ ಬಂದಮೇಲೆ ಫಸ್ಟ್ ಸಿನಿಮಾ ಮಾಡೋಣ್ರಿ ನಾವು ಅಂತ ಅಷ್ಟು ಸಪೋರ್ಟ್ ಮಾಡೋರು ಇದ್ದಾರಲ್ಲ ಸರ್. ಹಾಗಾಗಿ ನಾವು ಇಷ್ಟು ಹೊಸಬ್ರಾದ್ರೂ ಕೂಡ ಇಷ್ಟು ಧೈರ್ಯವಾಗಿ ಇವತ್ತು ಇಲ್ಲಿ ಕೂತ್ಕೊಂಡಿದ್ದೆ ಕಾರಣ ಆಗುತ್ತೆ. ಅದರಲ್ಲಿ KVR ಅಂತರೂ ಅವ್ರ ಕ್ವಾಟ್ಲುಗಳು ತಡ್ಕೊಂಡು ಇರುತ್ತಲ್ಲ, ಮಜಾ ಇತ್ತು ಸರ್ ಆ ಕ್ಯಾರೆಕ್ಟರ್. ಆದರೆ 90ಸ್ಗೆ ಹೋದಾಗ ಆ ಕ್ಯಾರೆಕ್ಟರ್ನ ಪ್ರೆಸೆಂಟ್ ಮಾಡೋದು ನನಗೊಂದು ಸವಾಲಾಗಿತ್ತು. ಆ ಲೊಕೇಶನ್ಗಳಲ್ಲಿ ಅವರು ಆ ಬೇಸ್ಗೆ ಟೈಮ್, ಅದು ಬಿಸಿಲು, ಒಳ್ಳೆ ಅನುಭವ. ಅಯ್ಯೋ ಸಿಕ್ಕಾಪಟ್ಟೆ ಬಿಸಿಲು ಸರ್. ಸರ್ ನಿಮ್ದು ಒಂದು ದೊಡ್ಡ ಜವಾಬ್ದಾರಿ. ಹೌದು ಸರ್. ಈಗ ಸಂಚಿತ್ ಹೆಗ್ಡೆ ಅವರು, ವಿಜಯ್ ಪ್ರಕಾಶ್ ಸರ್, ಕೀರವಾಣಿ ಅವರು, ಕೈಲಾಶ್ ಖೇರ್ ಅವರು, ಎಂತ ಇದು ಸರ್, ಇದು 4 ಜನ ಸಿಂಗರ್ಸ್. ಹೌದು ಸರ್, ಮ್ಯೂಸಿಕ್ ಡೈರೆಕ್ಟರ್. ಹೌದು. ನೀವು ಅನ್ಕೊಂಡಿದ್ದೀರಾ ಈ ತರ ನಾನು ಇಷ್ಟು ಅದು ಒಂದೇ ಸಿನಿಮಾದಲ್ಲಿ? ಹೌದೌದು. ಅನ್ಕೊಂಡಿರ ಲಿರಿಕ್ಸ್ ಬರೀತೀನಿ? ಇಲ್ಲ, ನಾನು ಇದು ಯಾವುದನ್ನು ಊಹೆನೇ ಮಾಡಿರಲಿಲ್ಲ. ನನಗೆ ಈ ಥರ ಒಂದೇ ಸಿನಿಮಾದಲ್ಲಿ 5 ಹಾಡು ನನಗೆ ಬರೆಯಕ್ಕೆ ಕೊಡ್ತಾರೆ ಅಂತೆಲ್ಲ. ಅವ್ರು ಯಾವಾಗ ಕತೆ ಬಂದು ಡಿಸ್ಕಸ್ ಮಾಡಿದ್ರು ನನ್ನ ಹತ್ರ, ಮ್ಯೂಸಿಕ್ ಡೈರೆಕ್ಟರ್ ಹತ್ರ, ಅವ್ರು ನೀನೇ ಬರೀಬೇಕು ಅಂತ ಹೇಳಿದ್ರು. ಸರಿ, ಟ್ರೈ ಮಾಡ್ತೀನಿ. ಯಾಕಂದರೆ ಯಾವುದೂ ಬರೆದಿರಲಿಲ್ಲ, ಬರೀ ಒಂದು ವಿಡಿಯೋ ಆಲ್ಬಮಿಗೆ ಮತ್ತು ಒಂದು ಶಾರ್ಟ್ ಮೂವಿಗೆ ಮಾತ್ರ ಬರೆದಿದ್ದೆ ಅಲ್ಲಿ ತನಕ. ಬೇರೆ ಎಲ್ಲ ಸುಮ್ಮನೆ ನಾನು ಕವನಗಳು ಬರೆಯೋದು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ರಿಂದ ಗೊತ್ತಿದ್ದು. ದೇಸಿ ಕಾಲೇಜಲ್ಲೇ ಇಬ್ಬರು ಒಟ್ಟಿಗೆ ಓದಿದ್ದು, ಹಾಗಾಗಿ ಅವ್ರಿಗೆ ಗೊತ್ತಿತ್ತು ಬರಿಬೋದು ಅಂತ. ಅದೊಂದು ಕಾನ್ಫಿಡೆನ್ಸ್ ಮೇಲೆ ಕೊಟ್ಟರು. ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಸಿಂಗರ್ಸ್ ಯಾರು ಅಂತ ಇನ್ನೂ ಫೈನಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ನನಗೆ ಒಂದು ಸಾಂಗ್ ಫೈನಲ್ ಮಾಡಿದ್ದು, 2 ಸಾಂಗ್ ಫೈನಲ್ ಮಾಡಿದ್ವಿ ಇದನ್ನು ಇವ್ರ ಕೈಯಲ್ಲಿ ಹಾಡಿಸ್ಬೇಕು ಅಂತ. ಒಂದು ಉಂಟು ಏನೋ ಉಂಟು ಅಂತ, ಅದು ಲವ್ ಸಾಂಗು. ಈ ಮಂಗಳೂರು ಮೇಷ್ಟ್ರದು ಮತ್ತು ನಾರ್ತ್ ಕರ್ನಾಟಕ ಹುಡುಗಿ ಟೀಚರ್ ಮೇಲೆ ಲವ್ ಆಗೋದು ಹಾಡು. ಅದನ್ನು VP ಸರೇ ಹಾಡಬೇಕು. ಒಳ್ಳೆ ಫೀಲ್ಫುಲ್ ಸಾಂಗು ಇದು. ಏತಕ್ಕೆ ಬೊಗೆಸ ತುಂಬ ಆಸೆ ನೀಡೋ ಇದೆಯಲ್ಲ, ಆ ಟೈಪು ವರ್ಷನಲ್ಲಿ ಸಾಂಗ್ ಮಾಡೋಣ ಅಂತ ಅದೊಂದು ರೆಫರೆನ್ಸ್ ಇಟ್ಕೊಂಡು ಹಾಡು ಮಾಡಿದ್ವಿ. ಆಮೇಲೆ ಇನ್ನೊಂದು ಹಾಡು ಹತ್ತೂರಿನ ದೀಪ ಅಂತ ಕ್ಲೈಮ್ಯಾಕ್ಸ್ ಸಾಂಗ್. ಅದೊಂದು ಭಾಳ ಇಡೀ ಸಿನಿಮಾದ ಕತೆನ
ಅಲ್ಲಿ ನಾವು ಆ ಹಾಡಲ್ಲಿ ಹೇಳಬೇಕು. ಭಾಳ ಮೆಚೂರಿಟಿ ಇರುವಂಥ ಲಿರಿಕ್ಸ್ ಬೇಕಾಗಿತ್ತು ಅವ್ರಿಗೆ ಡೈರೆಕ್ಟ್ರಿಗೆ. ಬಟ್ ಅದು ಏನು ಮಾಡೋದು ನನಗೇನು ಹೊಳಿತಾ ಇರಲಿಲ್ಲ, ಹೆಂಗೆ ಏನು ಎತ್ತ ಅಂತ. ಅವತ್ತು ಅವ್ರು ಯಾವತ್ತು ಬಂದು ಕತೆ ಹೇಳಿದ್ರು, ಅದ್ರ ನೆಕ್ಸ್ಟ್ ಡೇ ಅಂಬರೀಷ್ ಸರ್ ತೀರೋದ್ರು. ಸೊ ನನಗೆ ಅವರು ನೆಕ್ಸ್ಟ್ ಡೇ ಫೋನ್ ಮಾಡಿ ಕೇಳಿದ್ರು ಏನಾದ್ರು ಬಂದಿದೆಯಾ ಅಂತ. ಏನೂ ಬಂದಿರಲಿಲ್ಲ ಇನ್ನು. ಬಟ್ ಅವ್ರು ಯಾವಾಗ ತೀರೋದ್ರೆ ಅದನ್ನು ನಾನು ಮೀಡಿಯಾದಲ್ಲೆಲ್ಲ ನ್ಯೂಸ್ಗಳು ನೋಡೋಕ್ಕೆ ಶುರು ಮಾಡಿದೆ. ಅಲ್ಲಿಗೆ ನನಗೆ ಕನೆಕ್ಟ್ ಆಯಿತು. ಆ ಕ್ಯಾರೆಕ್ಟ್ರು ಆ ಸೇಮ್ ಅದೇ ಪೊಸಿಷನ್ನೇ ಅಲ್ಲೂ ಸಿನಿಮಾದಲ್ಲೂ ನಡೆಯುತ್ತೆ. ಆ ಕ್ಯಾರೆಕ್ಟ್ರು ಕೂಡ ಹಾಗೆ ಅಷ್ಟೇ ಜನ ಪ್ರೇಮಿ. ಹಾಗಾಗಿ ಅಲ್ಲಿಂದ ಅಲ್ಲಿ ಕನೆಕ್ಟ್ ಮಾಡಿಕೊಂಡು ಅದು ಅಂಬರೀಷ್ ಸರಿಗೋಸ್ಕರ ಅಂತಲೇ ಬರೆದಿದ್ದು ನಾನು. ಅದು ಸಿನಿಮಾಗೆ ಕನೆಕ್ಟು ಆಯಿತು. ಸೊ ಹಾಗೆ ಸಿಕ್ತು. ಬಟ್ ಅಂಥ ದೊಡ್ಡ ದೊಡ್ಡ ಸಿಂಗರ್ಸ್ಗಳು, ಕೈಲಾಶ್ ಖೇರ್ ಆಗಲಿ, ಕಿರ್ವಾಣಿ ಸರ್ ಆಗಲಿ, ವಿಜಯ್ ಪ್ರಕಾಶ್ ಆಗಲಿ, ಸಂಚಿತ್ ಹೆಗಡೆ ಆಗಲಿ, ಎಲ್ಲರಿಗಿಂತ ನನಗೆ ನಮ್ಮ ದೇಸಿ ಕಾಲೇಜಲ್ಲೇ ಒಟ್ಟಿಗೆ ಓದಿದ್ರೆ ನನ್ನ ಫೇವ್ರೇಟ್ ಸಿಂಗರೇ ದೇಸಿ ಮೋಹನ್ ಅವರು. ಅವ್ರ ವಾಯ್ಸ್ ನನಗೆ ಭಾಳ ಇಷ್ಟ. ಅವ್ರು ಹಾಡೋದು ಕೇಳೋಕ್ಕೆ ಭಾಳ ಸರಿ ಅಣ್ಣ ಈ ಹಾಡು ಆಡಿ ಅಣ್ಣ, ಈ ಹಾಡು ಆಡಿ ಅಣ್ಣ ಅಂತ ಕೇಳ್ತಾನೆ ಇರ್ತಿದ್ದೆ. ಅವರು ಒಂದು ಹಾಡು ಆಡಿರೋದು ಅದೆಲ್ಲ ಭಾಳ ಖುಷಿ ಕೊಟ್ಟಿದ್ದು ನನಗೆ. ಅವರು ಒಂದು ಸಾಂಗ್ ಆಡಿದ್ದಾರೆ, ಹೋಗತ್ಲಾಗೆ ಅಂತ. ಅಂದರೆ ಈಗ ಫೇಸ್ಬುಕ್ಕಲ್ಲಿ ಒಂದು ಹ್ಯಾಶ್ಟ್ಯಾಗ್ ಹಾಕಿ ಹೋಗತ್ಲಾಗ ಅಂತ ಭಾಳ ನಡೀತಾ ಇತ್ತು. ಸೊ ಅದೊಂದು ಟ್ರೆಂಡ್ ಇಟ್ಕೊಂಡು ಆ ಲೈನ್ ಇಟ್ಕೊಂಡೇ ವರ್ಕ್ ಮಾಡಿದ್ದೆ. ಏನಾಗಲಿ ಸೊ ನಿಮಗೆ ಹಿಂಗೆ ಕಂಟಿನ್ಯೂ ಮಾಡಿದೆ ಖಂಡಿತ ಖಂಡಿತ ಸರ್. ಆ್ಯಂಡ್ ಸರ್ ಈ ಸಿನಿಮಾದಲ್ಲಿ ಮೈನ್ ಕಂಟೆಂಟ್ ಅಂದರೆ ನಾನು ಟ್ರೈಲರ್ ನೋಡಿದೆ, ಟೀಸರ್ ನೋಡಿದೆ, ನನಗೆ ಮೈನ್ ಕಂಟೆಂಟ್ ನನಗೆ ಗೊತ್ತಾಗಿಲ್ಲ. ಸ್ವಲ್ಪ ಕನ್ಫ್ಯೂಷನಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀರಾ, ಏನು ಮೆಸೇಜ್ ಏನಾದ್ರು ಇದೆಯಾ ತುಂಬ ಸ್ಟ್ರಾಂಗ್ ಆಗಿ? ಖಂಡಿತ ಇದೆ ಸರ್. ಅಂದರೆ ಸರ್ ಪ್ರತಿಯೊಬ್ಬರೂ ಜೀವನದಲ್ಲಿ ಏನೋ ಒಂದು ವಂಚಿತರ ಆಗ್ತಾ ಇರ್ತಾರೆ. ಅಂದರೆ ಅದು ಏನಕ್ಕೆ, ಅದಕ್ಕೆ ನಾವೇ ಕಾರಣ ಆಗಿರ್ತೀವಿ, ಬೇರೆಯವರಾಗಿರಲ್ಲ. ಸೊ ಒಂದು ಅಹಮ್ಮು ಅದ್ರ ಮಧ್ಯೆ ಸಿಕ್ಕಾಕೊಂಡಿರ್ತೀವಿ. ಒಂದು ಯಾವಾಗ ಅದನ್ನು ಓಪನ್ ಆಗ್ತೀವೋ ಆವಾಗಲೇ ನಾವು ಏನದು ದೊಡ್ಡತನ ಅಂತಾರಲ್ಲ, ವ್ಯಕ್ತಿತ್ವ ಆಗಿ ಬರೋಕ್ಕೆ ಸಾಧ್ಯ. ಹಾಗೆಯೇ ಸಿನಿಮಾದಲ್ಲಿ ಕಥೆಯಲ್ಲಿ ರಂಗಣ್ಣ ರಘು ಸರು, ಸಂಪತ್ ಸರು ಇವರಿಬ್ಬರದ್ದು ಏನು ಕತೆ ಹೋಗ್ತಾ ಇರುತ್ತೋ ಅದ್ರ ಮಧ್ಯಕ್ಕೆ ಒಂದು ಟ್ವಿಸ್ಟ್ ಹೋಗ್ತಾ ಇರುತ್ತೆ. ಸೊ ಅದು ಬೇರೆಯವ್ರ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ, ಮಕ್ಕಳ ಮೇಲೆ. ಸೊ ಈ ಅಜ್ಜ ಮೊಮ್ಮಗ ಅಂತ ಏನು ಬರುತ್ತೋ ಸಂಬಂಧ, ಆ ಸಂಬಂಧದ ಮೇಲೆ ಪರಿಣಾಮ ಬೀರ್ತಾ ಹೋದಾಗ ಕತೆ ಟ್ವಿಸ್ಟ್ ತಗೊಳ್ತಾ ಹೋಗುತ್ತೆ. ಅಂದರೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅಂದರೆ ಯಾವ್ದು ಗೆಲ್ಲುತ್ತೆ, ನಿಜವಾಗ್ಲೂ ಯಾವ್ದು ಗೆಲ್ಲುತ್ತೆ ಸಮಾಜದಲ್ಲಿ. ಎಷ್ಟೇ ಇರ್ಬೋದು ಸರ್, ದುಡ್ಡು ಇರ್ಬೋದು, ಏನೇ ದೌಲತ್ ಇರ್ಬೋದು, ಏನೇ ಇರ್ಬೋದು, ಬಟ್ ಲಾಸ್ಟಲ್ಲಿ ತಲೆಭಾಗದ ಮನುಷ್ಯ ಎಲ್ಲಿ. ಸೊ ಅದನ್ನು ಒಂದೊಂದೇ ಹಂತವಾಗಿ ಕೊನೆಗೆ ಬಂದು ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅನ್ನೋ ಸಂದೇಶನ ಕೊನೆಗೆ ಹೇಳ್ತೀವಿ. ಸೊ ಹಾಗೆ ಶಿಕ್ಷಣದ ಮಹತ್ವ ಅದು ಏನು ಅನ್ನೋದು ಗೊತ್ತಾಗಬೇಕು. ಅದು ಗೊತ್ತಿಲ್ಲದೇ ನಾವು ಇದರಲ್ಲಿ ಇದ್ದೀವಿ, ಸ್ಟೇಜಲ್ಲಿ ಇದ್ದೀವಿ. ಇವಾಗ ಫಾರ್ ಎಕ್ಸಾಂಪಲ್ ಸರ್, ನಾನು ಓದಿದ್ದೀನಿ, ನಮ್ಮ ಅಪ್ಪ ಓದಿದ, ನಮ್ಮ ಅಜ್ಜ ಇಲ್ವಲ್ಲ ಸರ್. ಇವಾಗ ನೀವು ನಿಮ್ಮ ತಂದೆಯವರು ಓದಿರ್ತಾರೆ, ನಿಮ್ಮ ಅಜ್ಜರು ಓದಿರಬಹುದೇನೋ, ಬಟ್ ಅವ್ರು ಹಿಂದೆ ಹೋದರೆ ಇಲ್ಲ ಸರ್. ಸೊ ಆ ಶಿಕ್ಷಣದ ಮಹತ್ವ ಏನು ಅನ್ನೋದ ಈ ಸಿನಿಮಾ ನೋಡಿದಾಗೆ ಗೊತ್ತಾಗುತ್ತೆ ಸರ್. ಒಳ್ಳೆ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಮತ್ತೊಂದು ಎಮೋಷನಲ್ ಪಾಯಿಂಟ್ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಅವರು ಅಪ್ಪು ಅವರ ಫೋಟೋನ ಒಂದು ನೋಡೋದು. ಸೊ ಆ ಸೀನ್ ಏನಿತ್ತು ಅಂತ ಸಿನಿಮಾದಲ್ಲಿ, ಏನಾದ್ರು ಬೇರೆ ಥರ ಏನಾದ್ರು ಮೆಸೇಜ್, ಅದರಿಂದ ಬೇರೆ ಏನಾದ್ರು ಸೀನ್ ಇದೆಯಾ, ಕಂಟಿನ್ಯೂಟಿ ಏನಾದರೂ? ಅಂದರೆ ಸರ್ ಅದು ಅವರಿಬ್ಬರು ಬಾಂಧವ್ಯ ಅಂದರೆ ಸಿನಿಮಾದಲ್ಲಿ ರಿಯಲ್ ಆಗಿ ನಡೀತಾ ಇರುತ್ತೆ ಇನ್ಸಿಡೆಂಟ್, ಸೀನ್ ಅದು. ಏನೋ ಬೇಕು ತುರುಕಿರೋದಲ್ಲ, ಮತ್ತೊಂದಲ್ಲ, ಅದೊಂದು ಸೀನು ಸಿನಿಮಾದಲ್ಲಿ. ಸೊ ಅದರಿಂದನೇ ಸಿನಿಮಾ ಓಪನ್ ಆಗ್ತಾ ಹೋಗುತ್ತೆ. ಅದೇ ಸಿನಿಮಾದ ಒಂದು ಓಪನ್ ಸ್ಟಾರ್ಟಿಂಗ್ ಪಾಯಿಂಟ್. ಹೌದೌದು. ಅಂದರೆ ರಿಯಲ್ ಆಗೇ ತೋರಿಸಿದ್ದೀರಾ ಅಪ್ಪು ಸರ್ನ? ರಿಯಲ್ ಆಗಿ? ಹೌದೌದು, ರಿಯಲ್ ಆಗೇ ತೋರಿಸಿದ್ವಿ. ಇನ್ನು ಜೀವಂತವಾಗಿರುವಾಗ 90ರ ದಶಕದಲ್ಲಿ ಇರೋದ್ರಿಂದ. ಓಕೆ. ಸೊ ಅದು ಹಾಗೆ ಇರುತ್ತೆ ಕ್ಯಾರೆಕ್ಟರ್. ಓಕೆ ಓಕೆ. ಅಂದರೆ ಅಲ್ಲಿಗೆ ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಈಗ ಫೈನಲ್ ಆಗಿ ಸರ್, ನಾನು ತುಂಬ ಆರ್ಟಿಸ್ಟ್ ಇದ್ದೀರಲ್ಲ, ಅವ್ರದ್ದು ಹೆಸರು ಹೇಳ್ತೀನಿ. ಆ್ಯಸ್ ಎ ಡೈರೆಕ್ಟರ್ ಆಗಿ ನೀವು ಕಂಡಂತೆ ಏನು ಅಂತ ಹೇಳ್ಬೋದು ಡೈರೆಕ್ಟರ್? ಖಂಡಿತ ಸರ್. ಫಸ್ಟ್ಗೆ ಸಂಪತ್ ಕುಮಾರ್ ಸರ್. ಸಂಪತ್ ಕುಮಾರ್ ಸರ್ ಅಂದರೆ ವ್ಯಕ್ತಿತ್ವ ಸರ್. ವ್ಯಕ್ತಿತ್ವ. ಉಗ್ರ ಮಂಜು ಸರ್ ಅದೇನು ಎನರ್ಜಿ ಸರ್, ಎನರ್ಜಿ. ಓಕೆ. ಕಾರ್ತಿಕ್ ರಾವ್ ಸರ್. ಕಾರ್ತಿಕ್ ಸರ್ ನೋಡಿದ್ರೆ ನಗು ಸರ್, ನಗು, ಖುಷಿ, ಸ್ಪಾಟ್ ಇರುತ್ತೆ ಸರ್. ರಂಗಾಯಣ ಸರ್. ರಂಗಾಯಣ ರಘು ಸರ್ ಅದೊಂದು ಏನು ಮೇರು ಅಲ್ಲಿದೆ ಸರ್. ಅದು ಅಭಿನಯದಲ್ಲ ಆಯಿತು, ಆಚೆ ಆಯಿತು, ಅಲ್ಲಿದ್ದಾರೆ ಅವರು. ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ನಾವಲ್ಲ. ಹೀರೋಯಿನ್ನು ಸರ್, ಅದೊಂದು ಸಿನಿಮಾದಲ್ಲಿ, ಇಡೀ ಸಿನಿಮಾದಲ್ಲಿ ಅದೊಂದೇ ಸರ್ ಮಗು. ಅಂದರೆ ಹೆಣ್ಮಗು ಇರೋದು ಅಂದರೆ ಸಿನಿಮಾದಲ್ಲಿ ಅದೊಂದೇ, ಅವರೊಬ್ಬರೇ ಸರ್. ಸರ್ ರಾಜ ಸರ್ ಅವರು. ರಾಜನ ಸರ್ ನನಗೆ ಎಲ್ಲದಕ್ಕೂ ಹೆಚ್ಚು ಸರ್. ನನ್ನ ಅಣ್ಣಾಗಿರ್ಬೋದು, ತಮ್ಮ ಆಗಿರ್ಬೋದು, ನಮ್ಮ ತಂದೆ ಸ್ಥಾನ ಕೂಡ ಅವ್ನು ಕೊಡ್ತೀನಿ ಸರ್. ಯಾಕಂದ್ರೆ ನಾನು ತಪ್ಪು ಮಾಡಿದಾಗಾಯ್ತು, ನನ್ನ ಒಳಕು ಕೆಡುತ್ತು ಅಂತ ಏನಂತಾರೋ ಎಲ್ಲ ಸಮಯದಲ್ಲೂ ಅವನ ಜೊತೆಗಿದ್ದಾನೆ ಸರ್. ಎಲ್ಲ ಮೀರಿದ್ದವ ನನಗೆ.
ಸರ್ ರಾಘವೇಂದ್ರ ರಾಜ್ಕುಮಾರ್ ಸರ್ ನಾ ಅಣ್ಣವ್ರ ಥರ ನೋಡ್ತೀನಿ. ಅಪ್ಪು ಸರ್ ಅಪ್ಪು ಸರ್ ನಮ್ಮ ಕಿಂಗ್ ಸರ್, ಅವರು ಒಂಥರ ಪವರ್ ಅದೆಲ್ಲ ಒಂದ್ ಕಡೆಗೆ ಎಲ್ಲರಿಗೂ ಅವ್ರನ್ನ ನೋಡ್ತಾನೆ ಬೆಳೆದವರು, ನಮಗೂ ಎಲ್ಲ ಒಂದ್ ಕಡೆಗೆ ಅವ್ರ ಪವರು, ಮಾಡ್ರಿ ಕೆಲಸ, ಸುಮ್ಮನೆ ಕೂರ್ಬೇಡ್ರಿ ಅನ್ನೋದು ಒಂದೆಲ್ಲ ಎನರ್ಜಿಯಲ್ಲಿ ತುಂಬ ಕಳಿಸಿದ್ರು. ಮಹೇಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರು ಯಾವ ಥರ ಪಾತ್ರ ಮಾಡಿದ್ರು ಸರ್? ಮಹೇಂದ್ರ ನಮ್ಮ ಸ್ಕಂದ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ಎಷ್ಟು ಇಂಪಾರ್ಟೆಂಟು. ಆ ಮಹೇಂದ್ರ ಕೂಡ ಈ ಮೇಷ್ಟ್ರಿ ಜೊತೆಗೆ ಒಂದು ಬೇಕು ಸರ್. ಆ ಮೇಷ್ಟ್ರು ಅಂತ ಗುರ್ಸ್ಕೋಬೇಕು ಅಂದ್ರೆ ಮಹೇಂದ್ರ ಜೊತೆಗೆ ಇರ್ಬೇಕಲ್ಲಿ. ಮಹೇಂದ್ರ ಇದಾನಂದ್ರೆ ಇವ್ರಿಗೆ ಮೇಷ್ಟ್ರು, ಆ ಶಿಷ್ಯ. ಫೈನಲಿ ರಂಗ ಸಮುದ್ರ ಅಂದ್ರೆ ಏನು? ಸೊ ಆ ಟೈಟಲ್ ಸೊ ಯಾಕೆ ಸಿನಿಮಾ ನೋಡ್ಬೇಕು ರಂಗ ಸಮುದ್ರ? ಸರ್ ಒಂದೇ ಸರ್, ನಾವು ಸಿನಿಮಾನ ಜನಗಳಿಗೆ ಕೊಡ್ತಾ ಇರೋ ಉದ್ದೇಶನೇ ಒಂದು ಒಳ್ಳೆ ಸಂದೇಶ. ಅದಕ್ಕೋಸ್ಕರನೇ ಒಬ್ಬ ಹೊಯ್ಸಳ ಸರ್ ಅಂತವ್ರು ಮುಂದೆ ಬಂದಿದ್ದಾರೆ. ಯಾಕಂದರೆ ಸಿನಿಮಾ ಮಾಡೋದು ದೊಡ್ಡದಲ್ಲ ಸರ್, ಒಳ್ಳೆ ಸಿನಿಮಾ ಮಾಡೋದು ದೊಡ್ಡದು. ಯಾಕಂದ್ರೆ ಅವರು ಇದನ್ನ ಮೇಲೆ ತುಂಬ ಅಂದರೆ ತುಂಬ ನಿರೀಕ್ಷೆ, ಆದ್ರೆ ಪ್ರತಿಫಲ ಏನೋ ಗೊತ್ತಿಲ್ಲ ಸರ್ ನಮಗೆ. ಆದ್ರೆ ಒಂದು ಒಳ್ಳೆ ಮೆಸೇಜ್ ಕೊಡಲೇಬೇಕು ಅಂತ ಒಂದೇ ಒಂದು ಕಪಟ ಇಲ್ಲ, ನಿಷ್ಕಲ್ಮಶ ಮನಸ್ಸು ಅವ್ರದ್ದು. ಸೊ ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಹೋಗ್ತಾ ಇದ್ದೀವಿ. ಸಿನಿಮಾ ನೋಡಿದ ಮೇಲೆ ನೀವು ಯಾಕೆ ನೋಡಿದ್ರಿ ಅನ್ನೋ ತೃಪ್ತಿ ನಿಮಗೆ ಕಾಡ್ತಾ ಇರುತ್ತೆ ಅನ್ನೋದು ನನಗೂ ಎಲ್ಲೋ ಒಂದಿದೆ ಪಲ್ಸಲ್ಲೇ. ಸೊ ಅದು ಜನಗಳಿಗೆ ಬಿಡ್ತೀನಿ. ನೋಡಿದ ಮೇಲೆ ಅವರು ಒಬ್ಬರೇ ನೋಡಿದ್ರು ಆ ಒಂದು 10 ಆಗಲಿ ಅನ್ನೋದು ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ ಸರ್. ಟೈಟಲ್ ಬಗ್ಗೆ ಹೇಳಿ, ಟೈಟಲ್ ಸರ್ ಸಿನಿಮಾ ಟೈಟ್ಲು ಲೊಕೇಶನ್ ಹೋಗೋದಂಥ ಸಂದರ್ಭದಲ್ಲಿ ಒಂದು ಊರು ನೋಡಿದೆ, ರಂಗ ಸಮುದ್ರ ಅಂತ. ಅದನ್ನ ನೋಡಿದಾಗ ಟೈಟ್ಲು ಪವರ್ ಅನಿಸಿ, ಸೊ ಅದೇ ಊರಲ್ಲೇ ಶೂಟಿಂಗ್ ಮಾಡಿದ್ರೆ ಇಲ್ಲ ಬೇರೆ ಊರು. ಆ ಟೈಟ್ಲು ಸಿಕ್ಕಿದ್ದು ಬಾದಾಮಿ ಹತ್ರ ಸರ್. ಒಳ್ಳೆದಾಗಲಿ ಸರ್ ನಿಮಗೆ. ನಿಮ್ಮ ಥ್ಯಾಂಕ್ ಯು ಸರ್. ಸ್ಟಾರ್ಟ್ ಆಗಿದೆ, ತುಂಬ ಮೇಲೆ ಹೋಗಿಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬೆಸ್ಟ್ ಡೈರೆಕ್ಟರ್ ಸಾಲಿನಲ್ಲಿ. ಫೈನಲಿ ಸರ್ ನೀವು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಸಹ ಒಂದು ತುಂಬ ದೊಡ್ಡ ಜವಾಬ್ದಾರಿ. ಹೌದು ಸರ್, ಹೌದು. ಪ್ರೇಕ್ಷಕರಿಗೆ ಸರ್ ಎಲ್ಲ ಒಳ್ಳೆ ಕುಟುಂಬ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನೋಡುವಂಥ ಸಿನಿಮಾ. ನಿಮಗೆ ಈ ಭಾವನೆಗಳು ಎಲ್ಲ ನವರಸಗಳು ಅಂತ ಏನಿರುತ್ತೆ ಅದು ಎಲ್ಲದೂ ಸಿಗುತ್ತೆ ಸಿನಿಮಾದಲ್ಲಿ, ಯಾವುದೂ ಮುಜುಗರ ಆಗಲ್ಲ. ಒಳ್ಳೆ ಹಳ್ಳಿ ಸೊಗಡು ನೋಡುವಂಥ ಸಿನಿಮಾ. ಭಾಳ ದಿನಗಳಾದಮೇಲೆ ಒಳ್ಳೆ ಕತೆ ಇಟ್ಕೊಂಡು, ಆಮೇಲೆ ಸಿನಿಮಾ ಮುಗಿದು ಹೊರಗೆ ಬರುವಾಗ ಒಂಚೂರು ಮನಸ್ಸಲ್ಲಿ ಏನೋ ಒಂದು ವಿಚಾರವನ್ನು ಕಾಡ್ಕೊಂಡು ಹೊರಗೆ ಒಂಥರ ಕಾಡುವಂಥ ಸಿನಿಮಾ. ಇಂಥ ಸಿನಿಮಾಕ್ಕೆ ಆಡಿಯನ್ಸ್ ಸಪೋರ್ಟ್ ಅವರೇ. ಯಾಕಂದರೆ ನಾವು ಅವ್ರನ್ನ ನಂಬ್ಕೊಂಡಿರೋದು, ಅವ್ರು ಯಾರು ನಮ್ಮನ್ನು ನಂಬ್ಕೊಂಡಿಲ್ಲ. ಸೊ ನಾವು ಅವರಿಂದನೇ ಇರೋದರಿಂದ ಅವ್ರುಗಳೇ ಬಂದು ನಮ್ಮನ್ನು ಕಾಪಾಡಬೇಕು, ಎಲ್ಲ ಹೊಸಬ್ರದ್ದು. ಸೊ ಅವರೇ, ನೀವೇ ಬಂದು 12ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಸೊ ಬಂದು ನೋಡಿ, ನಮ್ಮ ಹೊಸ ತಂಡನ ಹರಿಸಿ, ಇನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅದನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.